ನಾವು ಯಾವಾಗ್ಲೂ ಅಷ್ಟೇ ಫಸ್ಟ್ ಪ್ರಯಾರಿಟಿ ನಮ್ಮ ಹೆಲ್ತ್ಗೆ ಕೊಡಬೇಕು. ಆ್ಯಂಡ್ ಆ್ಯಪಲ್ ಕೀಪ್ಸ್ ಡಾಕ್ಟರ್ ಹವೆ ಅಂತಾರಲ್ಲ ಆ ಥರ ಯಾವುದಾದ್ರೂ ಒಂದು ಎವ್ರಿಡೇ ಒಂದು ಸೀಸನಿಂಗ್ ಫ್ರೂಟ್ಸ್ ತಿಂದರೆ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನಾವೆಲ್ಲ ಹೀಗೆ ಅಲ್ವಾ, ಇನ್ಸ್ಟೆಂಟ್ ಫುಡ್ ಇಂಟೇಕ್ ಇದ್ದರೆ ಬೇಗ ತಿಂದು ಖಾಲಿ ಮಾಡಿಬಿಡ್ತೀವಿ. ಇನ್ ಕೇಸ್ ಅದೇನಾದರೂ ಕಟ್ ಮಾಡಿ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದ್ರೆ ಓಕೆ ನೋಡೋಣ ಮುಂದೆ ಅಂತ ಸುಮ್ಮನೆ ಹೋಗ್ತೀವಿ. ಅದೇ ಥರ ಯಾವುದೋ ಲಾಂಗ್ ಲಾಸ್ಟಿಂಗ್ ಫ್ರೂಟ್ಸ್ ಇರುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ ಆಯಿತಾ. ಮೋಸ್ಟ್ಲಿ ನಾನು ಯಾವಾಗಲೂ ಈವ್ನಿಂಗ್ ಟೈಮಲ್ಲೇ ಯಾವಾಗಲೂ ಈ ಥರ ಕಟ್ಟಿಂಗ್ ಕೆಲಸ ಎಲ್ಲ ಇಟ್ಕೊಂಡು ಬಿಡ್ತೀನಿ. ವೆಜಿಟೇಬಲ್ಸ್ ಫ್ರೂಟ್ಸ್ ಏನಾದರೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಕುಕಿಂಗ್ ಮಾಡೋಕ್ಕೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ. ಸ್ವೀಟ್ ಪೊಟ್ಯಾಟೊ ಬೇರೆ ತಂದಿದ್ವಿ, ಅದು ಹಾಗೆ ಇತ್ತು. ಸೊ ಅದನ್ನು ಬೇಯಿಸಿ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಒಂದು 10 days ತನಕ ಹಂಗೆ ಇರುತ್ತೆ. ಸೊ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಟೀ ಜೊತೆ ತಿನ್ಬೋದು ಅಂತೇಳ್ಬಿಟ್ಟು ಈ ಒಂದು ಸ್ಮಾಲ್ ಸ್ಟೀಮರ್ನ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ.